ನಮಸ್ತೆ, ನನ್ನ ಹೆಸರು ರಾಜಶ್ರೀ ಪ್ರಸಾದ್. ಇಂದು ಮರ್ಕಟಾಸನವನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಮರ್ಕಟಾಸನದಲ್ಲಿ ಕೆಲವೊಂದು ವಿಧಾನಗಳಿದಾವೆ ಮಾಡೋದು, ಡಿಫ್ರೆಂಟ್ ಬೇರೆ ಬೇರೆ ರೀತಿಯಾಗಿ ನಾವು ಮಾಡಬಹುದು. ಇವತ್ತು ಅದರಲ್ಲಿ ಒಂದನ್ನ ನಾವು ಹೇಗೆ ಮಾಡೋದನ್ನ ಅಂತ ತಿಳ್ಕೊಳ್ಳೋಣ, ಆಯ್ತಾ? ಈ ಮರ್ಕಟಾಸನ ಮಾಡೋದ್ರಿಂದ ನಮ್ಮ ಬೆನ್ನಿನ ನೋವುಗಳನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಆಗತ್ತೆ. ಕೆಲವೊಂದ್ಸರಿ ತುಂಬಾ ಹೊತ್ತು ಕೂತಿರ್ತೀವಿ, ತುಂಬಾ ಹೊತ್ತು ನಿಂತಿರ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಒಂದು ಬೆನ್ನಿಗೆ ಅತಿಯಾದ ಸ್ಟ್ರೈನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಬರ್ತಾ ಇರತ್ತೆ. ಈ ಒಂದು ಆಸನದಿಂದ ಅದನ್ನ ಕಡಿಮೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಮಧುಮೇಹಗಳಿರ್ಬೋದು, ಅಥವಾ ನಿಮ್ಮ ಪಚನಕ್ರಿಯೆ ಜಾಸ್ತಿ ಕರೆಕ್ಟ್ ಆಗ್ತಾನೆ ಇರಬಹುದು, ಡೈಜೆಷನ್ ಊಟ ಮಾಡಿದಾಗ ಸರಿಯಾದ ಪಚನಕ್ರಿಯೆ ಆಗದೆ ಇರುವಂಥದ್ದು, ಅಂಥದ್ದಕ್ಕೆಲ್ಲ ಈ ಆಸನ ತುಂಬಾ ಸಹಕಾರಿಯಾಗುತ್ತದೆ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವು ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎರಡು ಕಾಲು ಸೇರಿರಲಿ. ನಮ್ಮ ಬೆನ್ನಿನ ಹುರಿ ನೆಲಕ್ಕೆ ಅಂದ್ರೆ ನಮ್ಮ ಮ್ಯಾಟಿಗೆ ತಾಗಿರಬೇಕು. ರೆಡ್ಯೂಸ್ ದ ಗ್ಯಾಪ್ ಬಿಟ್ವೀನ್ ದ ಸ್ಪೈನ್ ಅಂಡ್ ದ ಫ್ಲೋರ್. ಹೋಲ್ ಬಾಡಿ ಶುಡ್ ಬಿ ಇನ್ ದ ಸ್ಟ್ರೈಟ್ ಲೈನ್. ಏಕಂ, ನಿಮ್ಮ ನಿಧಾನವಾಗಿ ಎರಡು ಕೈ ನಿಮ್ಮ ಭುಜದ ಭಾಗಕ್ಕೆ ಬರಲಿ. ಸರಳ ರೇಖೆಯಂತೆ ಇರಲಿ. ಅಂಗೈ ಮೇಲ್ಮುಖವಾಗಿರ್ಬೋದು ಅಥವಾ ಕೆಳಗಡೆ ಮುಖವಾಗಿರ್ಬೋದು, ಯಾವುದು ನಿಮಗೆ ಸಹಾಯವಾಗುತ್ತದೆ ಹಾಗೆ. ಈಗ ನಾನು ಮೇಲ್ಮುಖ ತಗೊಳ್ತಾ ಇದ್ದೀನಿ. ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೇಲಕ್ಕೆ ಎತ್ಕೊಳ್ಳಿ. ತ್ರೀಣಿ, ನಿಮ್ಮ ಬಲಗಾಲು ಎಡಕ್ಕೆ ಹೋಗ್ಬೇಕು. ಸಾಧ್ಯ ಆದ್ರೆ ನಿಮ್ಮ ಎಡಗೈಯಿಂದ ಬಲಗಾಲಿನ ಹೆಬ್ಬೆಳನ್ನ ಇಟ್ಕೊಳ್ಳಿ. ನಿಮ್ಮ ಎಡಗಾಲು ಸ್ಟ್ರೈಟ್ ಆಗಿರ್ಲಿ. ಚತ್ವಾರಿ, ನಿಮ್ಮ ಕತ್ತನ್ನ ಬಲಭಾಗಕ್ಕೆ ತಿರುಗಿಸ್ಕೊಳ್ಳಿ. ಕಣ್ಣನ್ನ ಮುಚ್ಚಿ. ದೃಷ್ಟಿ ನಿಮ್ಮ ಬೆನ್ನಿನ ಕೆಳಭಾಗಕ್ಕೆ ಇರಲಿ. ಕಾನ್ಸಂಟ್ರೇಟ್ ಆನ್ ಯೋರ್ ಲೋವರ್ ಬ್ಯಾಕ್, ದ ಲಂಬಾರ್ ರೀಜನ್. ಪಂಚ, ನಿಧಾನವಾಗಿ ಕತ್ತನ್ನ ನೇರ ತಗೊಳ್ಳಿ. ಶರ್ಟ್, ಕಾಲು 90 ಡಿಗ್ರಿ. ಸಪ್ತ, ನಿಧಾನವಾಗಿ ಕಾಲನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ. ಅಷ್ಟ, ನಿಧಾನವಾಗಿ ಎರಡು ಕೈ ನಿಮ್ಮ ತೊಡೆಯ ಭಾಗದಲ್ಲಿ ಬರಲಿ. ಸ್ವಲ್ಪ ಹೊತ್ತು ವಿಶ್ರಮಿಸಿ. ಮರ್ಕಟಾಸನದಿಂದ ಆದಂತ ಬದಲಾವಣೆಯನ್ನ ಗಮನಿಸಿ. ಸೆಲ್ಫ್ ಕಾಂಪ್ಲಿಮೆಂಟರಿ. ಈಗ ಇನ್ನೊಂದು ಭಾಗವನ್ನ ಮಾಡೋಣ. ಏಕಂ, ಎರಡು ಕೈ ಎಡಗಾಲನ್ನ 90 ಡಿಗ್ರಿ ಮೇಲೆತ್ತಿ. ತ್ರೀಣಿ, ಎಡಗಾಲಿನ ಹೆಬ್ಬೆಳನ್ನ ಬಲಗೈಯಿಂದ ಹಿಡಿದುಕೊಂಡು. ಚತ್ವಾರಿ, ನಿಧಾನವಾಗಿ ನಿಮ್ಮ ಕತ್ತನ್ನ ಎಡಭಾಗಕ್ಕೆ ತಾಗಿಸಿ. Feel the beautiful stretch on the inner thighs, lower back, chest. ಪಂಚ, ನಿಧಾನವಾಗಿ ಕತ್ತನ್ನ ನೇರ ತಗೊಳ್ಳಿ. ಶರ್ಟ್, ಎಡಗಾಲನ್ನ 90 ಡಿಗ್ರಿ ಮೇಲೆ ತಗೊಂಬನ್ನಿ. ಸಪ್ತ, ನಿಧಾನವಾಗಿ ಕೆಳಗಡೆ ಇಳಿಸಿ. ಅಷ್ಟ, ಎರಡು ಕೈ ನಿಮ್ಮ ತೊಡೆಯ ಭಾಗದಲ್ಲಿ ವಿಶ್ರಮಿಸಿ. ಕಾಲ ಅಗ್ಲ ಇರಲಿ. ಎರಡು ಕೈ ನಿಮ್ಮ ದೇಹದಿಂದ ಸ್ವಲ್ಪ ದೂರವಿರಲಿ. ಕತ್ತನ್ನು ಬಲಭಾಗಕ್ಕೆ ಎಡಭಾಗಕ್ಕೆ ತಿರುಗಿಸಿಕೊಂಡು ನಿಧಾನವಾಗಿ ವಿಶ್ರಮಿಸಿ. Changes after practicing Murkhatasana.